ಕಳೆದ 36 ವರ್ಷಗಳಿಂದ ರಾಮಕೃಷ್ಣ ವಿದ್ಯಾಸಂಸ್ಥೆಯು ಯಾವುದೇ ಫಲಾಪೇಕ್ಷವಿಲ್ಲದೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯವಾದ ಕೆಲಸ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿದರು. ಬಂಗಾರಪೇಟೆ ಬೂದಿಕೋಟೆ ಗ್ರಾಮದ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಭಾಗವಹಿಸಿ ಮಾತನಾಡುತ್ತಾ, ಈ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಕಳೆದ 8 ವರ್ಷಗಳಿಂದ ಈ ಶಾಲೆ ಎಸ್ಎಸ್ಎಲ್ಸಿ ಫಲಿತಾಂಶ 100% ಫಲಿತಾಂಶ ಪಡೆಯುತ್ತಿರುವುದೇ ಈ ಶಾಲೆಯ ವಿಶೇಷಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇಂದು ಈ ಶಾಲೆಯಲ್ಲಿ 480 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಈ ಶಾಲೆ ಹೊಂದಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಇದೇ ಶಾಲೆಯಲ್ಲಿ ದಾಖಲಿಸಿ ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಹೇಳಿದರು. ವೇದಿಕೆಯ ಕಾರ್ಯಕ್ರಮದ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಪೋಷಕರು ತಮ್ಮ ಮಕ್ಕಳ ಪ್ರತಿಭೆ ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ದಿವಂಗತ ನಾರಾಯಣ್ ಶೆಟ್ಟರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಸ್ನೇಹಿತರು ವಿದ್ಯಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಗ್ರಾಮೀಣ ಭಾಗದ ಜನರಿಗೆ, ವಿಶೇಷವಾಗಿ ನಾನು ಹುಟ್ಟಿರ್ತಕ್ಕಂಥ ಬೂದಿಕೋಟೆಯ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಸುಮಾರು 36 ವರ್ಷಗಳ ಹಿಂದೆ ಯೋಚನೆ ಮಾಡಿ, ಅಂದಿನ ದಿನಮಾನಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿರಲಿಲ್ಲ. ಆ ಸಮಯದಲ್ಲಿ ನಾನು ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಬೂದಿಕೋಟೆ ಸುತ್ತಮುತ್ತತಕ್ಕಂಥ ಈ ಹೋಬಳಿಯ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಹೇಳಿ ಇವತ್ತು ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತ ಸನ್ಮಾನ್ಯ ನಾರಾಯಣ್ ಶೆಟ್ಟರನ್ನ ಇವತ್ತು ನಾವು ನೆನೆಸಬೇಕಾಗ್ತದೆ. ಇನ್ನು ಮಹನೀಯರು ಬಹುಶಃ ಅಂದಿನ ದಿನಮಾನಗಳಲ್ಲಿ ವರಮಾನ ಇರಲಿಲ್ಲ. ಉದ್ದೇಶ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ರು. ಅಂದು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಕಲಾವಾಣಿ ಮೇಡಮ್ ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಬಂದ್ರು. ಇವತ್ತು ವರದಿ ಕೇಳಿದಾಗ ಬಹಳ ಸಂತೋಷ ಆಯ್ತು ನನಗೆ. ಈ ಶಾಲೆಯಲ್ಲಿ 30 ಜನರಿಂದ ಪ್ರಾರಂಭವಾದ ಸಂಸ್ಥೆ ಇವತ್ತು 480 ಮಕ್ಕಳನ್ನು ಒಳಗೊಂಡಿದೆ ಅಂದ್ರೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಈ ಒಂದು ಪೈಪೋಟಿ ಏನಿದೆ, ಈ ಯುಗದಲ್ಲಿ ಇಷ್ಟೊಂದು ಮಕ್ಕಳನ್ನು ಹಿಡಿದುಕೊಳ್ಳೋದು ಬಹಳ ಕಷ್ಟ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರೆ ಬಹುಶಃ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಗುಣಮಟ್ಟ ಉತ್ತಮವಾಗಿದೆ ಅಂತ ಅರ್ಥ. ನನಗನಿಸ್ತದೆ ಈ ಶಾಲೆಯಲ್ಲಿ ಈ ಒಂದು ವ್ಯವಸ್ಥಾಪಕರು, ಮ್ಯಾನೇಜ್ಮೆಂಟ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ನರೇಶ್ ಅವರ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಇಲ್ಲಿನ ಉಪಾಧ್ಯಾಯರುಗಳು ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಒಬ್ಬ ವಿದ್ಯಾರ್ಥಿನಿ 625 ಅಂಕಗಳಿಗೆ ಹಾದು ಪಡೆದಕ್ಕಂಥದ್ದು ಕೂಡ ಒಳ್ಳೆ ಶ್ಲಾಘನೀಯ ವಿಚಾರ ಅಂತ ನಾನು ಅದನ್ನು ಭಾವಿಸುತ್ತೇನೆ. ಅದೇ ರೀತಿಯಾಗಿ ಕಳೆದ 8 ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಮೊದಲನೇ ಸ್ಥಾನವನ್ನು ಸಂಸ್ಥೆ ಕಾಯ್ದುಕೊಂಡಿದೆ. ಇದಕ್ಕಾಗಿ ಈ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ಸಂಸ್ಥೆ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಏನು ನಾರಾಯಣ್ ಶೆಟ್ಟಿರವರು ಯಾವ ಉದ್ದೇಶ ಇಟ್ಕೊಂಡು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು, ಬಡವರಿಗೆ ಶಿಕ್ಷಣ ಕೊಡಿಸಬೇಕು, ಬೂದಿಕೋಟೆ ಹೋಬಳಿಯ ಇಡೀ ಹೋಬಳಿಯ ಜನರಿಗೆ
ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿಸಬೇಕು ಅಂದ್ಕೊಂಡು ಈ ಶಾಲೆ ಪ್ರಾರಂಭ ಮಾಡಿದ್ರು. ಈ ಶಾಲೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನೀವು ಕೂಡ ಒಳ್ಳೆ ವಾತಾವರಣದಲ್ಲಿದೆ ನೋಡಿ. ಈ ಶಾಲೆ ಹೇಗಪ್ಪ ಇದೆ ಅಂದ್ರೆ ಆ ಟೌನ್ ಮಧ್ಯದಲ್ಲಿಲ್ಲ, ಜನಜಂಗುಳಿ ಇಲ್ಲ, ವಿಶಾಲವಾದ ಆಟದ ಮೈದಾನ, ಮಕ್ಕಳು ಕೇಳಲಿಕ್ಕೆ ಪ್ರಶಾಂತವಾದ ವ್ಯವಸ್ಥಿತವಾಗಿರ್ತಕ್ಕಂಥ ಕೊಠಡಿಗಳು ಮತ್ತು ನಿಮ್ಮ ಮಕ್ಕಳಿಗೆ ಗ್ರಾಮಗಳಿಂದ ಹೋಗಿ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ, ನಿಮ್ಮ ಮಕ್ಕಳನ್ನ ನೋಡಿಕೊಳ್ತಕ್ಕಂಥ ವ್ಯವಸ್ಥೆ, ಇವೆಲ್ಲವೂ ಈ ಸಂಸ್ಥೆ ಮಾಡಿರೋದ್ರಿಂದ ಬಹುಶಃ ಏನ್ ಬಂದಿದ್ದೀರಿ ಪೋಷಕರು, ನಿಮ್ಮ ಮಕ್ಕಳನ್ನ ಸೇರಿಸಿದ್ರಿ, ನಿಜಕ್ಕೂ ಕೂಡ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದು ನಾವು ಮೊದಲನೇ ಕರ್ತವ್ಯ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಶಾಲೆಗೆ, SRVS ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಿ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನೀವು ನಿಮಗೆ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪಕ್ಕದ ಬಂದವ್ರಿಗೆ ಹೇಳಬೇಕು, ರಾಮಕೃಷ್ಣ ವಿದ್ಯಾಸಂಸ್ಥೆ ಬಹಳ ಚೆನ್ನಾಗಿದೆ, ಅಲ್ಲಿ ನಮ್ಮ ಮಕ್ಕಳನ್ನ ಅಲ್ಲಿ ನಾವು ಸೇರಿಸಬೇಕು. ಅಲ್ಲಿ ಸೇರಿಸಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗುತ್ತೆ ಅಂತೇಳಿ ನಿಮ್ಮೆಲ್ಲ ಸ್ನೇಹಿತರು ನೀವು ಹೇಳ್ಬೇಕಾಗ್ತದೆ. ನಾನಾದ್ರೂ ಬಯಸ್ತೇನೆ ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ, ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಆಗಲಿ. ನಾರಾಯಣ ಶೆಟ್ಟಿ ಅವರು ಏನು ಆಶಯದೊಂದಿಗೆ ಪ್ರಾರಂಭ ಮಾಡಿದ್ರು, ಬಹುಶಃ ಆಶಯ ಈಡೇರಲಿ. ಇನ್ನೂ ಕೂಡ ಸಾವಿರಾರು ಮಕ್ಕಳ ಒಂದೊಂದು ಸಂಸ್ಥೆ ಆಗಿ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಹೆಚ್ಚಿನ ಒಂದು ಸ್ಥಾನದಲ್ಲಿ ಅಧಿಕಾರವನ್ನು ಪಡೆಯಲಿ ಅಂತೇಳಿ ಈ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡ್ತಾ, ಈ ಸಂಸ್ಥೆ ಏನಿದೆ, ಸಂಸ್ಥೆ ಇರೋದು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರೋದ್ರಿಂದ ಮುಂದೆ ಅವರು ಕೂಡ ಹೆಚ್ಚಿನ ಮಟ್ಟಕ್ಕೆ ಒಳ್ಳೆಯದಾಗಲಿ. ನಾನು ಮತ್ತು ಸರ್ಕಾರ ನಾವು ಕೂಡ ಕೈಲಾದ ಸೇವೆಯನ್ನು ಮಾಡಲಿಕ್ಕೆ ಸದಾಕಾಲ ಕೂಡ ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಯಾವತ್ತೂ ಕೂಡ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನೀವು ಮಾಡತಕ್ಕಂಥ ಈ ಸಮಾಜ ಸೇವೆ, ವಿದ್ಯಾದಾನ, ಈ ವಿದ್ಯಾದಾನದಲ್ಲಿ ನಮ್ಮ ಪಾತ್ರ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ಹೇಳಿ, ನಿಮ್ಮ ಸಮಸ್ಯೆ ಶುಭವಾಗಲಿ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ಶಿಕ್ಷಣ ಸಿಗಲಿ. ಈ ಶಾಲೆಗೆ ಸೇರಿರ್ತಕ್ಕಂಥ ಎಲ್ಲ ಪೋಷಕರು ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಚಂದ್ರಶೇಖರೇನ ಶಿಕ್ಷಣ
அம்மா உன்னை காப்பாத்த போறாளா? போய் கெஞ்சு உயிர்த்தாமா